ಗೊರಲತ್ತು ಕ್ರಾಸ್ನ ಪೂರ್ವ ವಲಯದ IGP ರವಿಕಾಂತ್ ಗೌಡ ಅವರು ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಏನಾಯಿತು ಏನಿಲ್ಲ ಅಂತ ಹೇಳಿದ್ದಾರೆ. ಬಸ್ಗೆ ಜವಗೊಂಡನಹಳ್ಳಿ ಬಳಿ ಎದುರುಗಡೆಯಿಂದ ಬರ್ತಾ ಇದ್ದಂಥ ಒಂದು ಕಂಟೈನರ್ ಗಾಡಿ ಅದು ಡಿವೈಡರ್ನ ಹತ್ತಿ ನೇರವಾಗಿ ಡಿಕ್ಕಿಯನ್ನು ಹೊಡೆದಿದೆ ಆ ಬಸ್ನಲ್ಲಿ. ಬಹುಶಃ ನಮ್ಮ ಇದುವರೆಗಿನ ತನಿಖೆ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಅದು ನೇರವಾಗಿ ಡೀಸೆಲ್ ಟ್ಯಾಂಕ್ಗೆ ಹೊಡೆದಿರ್ಬೋದು. ಡೀಸೆಲ್ ಟ್ಯಾಂಕ್ ನಂತರ ಬೆಂಕಿ ಉಂಟಾಗಿ ಬೆಂಕಿಯ ಜ್ವಾಲೆಯಿಂದ ಒಳಗಡೆ ಪ್ಯಾಸೆಂಜರ್ ತಪ್ಪಿಸ್ಕೊಂಡಿದ್ದಾರೆ. ಅದರ ಗಾರ್ಡನ್ ನಿದ್ದೆಯಲ್ಲಿದ್ದವರು ಈಗಿನ ಪ್ರಕಾರ ಸುಮಾರು 8 ಜನ ಒಳಗಡೆ ಸಿಕ್ಕಿ ಹಾಕಿಕೊಂಡು ದುರಾದೃಷ್ಟವಶಾತ್ ತೀರಿ ಹೋಗಿದ್ದಾರೆ. ಅದ್ರ ಜೊತೆಗೆ ಕಂಟೈನರಲ್ಲಿ ಇದ್ದಂತಹ ಕಂಟೈನರ್ ಲಾರಿಯ ಡ್ರೈವರ್ ಕೂಡ ಒಳಗಡೆ ಆ ಇಂಪ್ಯಾಕ್ಟ್ ತೀರಿ ಹೋಗಿ ಮತ್ತು ಬೆಂಕಿಯಲ್ಲೂ ಕೂಡ ಅವರು ಡ್ರೈವರ್ ಕೂಡ ಸತ್ತು ಹೋಗಿದ್ದಾರೆ. ಒಟ್ಟು ಇದುವರೆಗೆ ನಮಗೆ 9 ಒಂದು ಕಂಟೈನರ್ನ ಡ್ರೈವರ್ ಮತ್ತು 8 ಜನ ಪ್ಯಾಸೆಂಜರ್ಸ್ ಎಲ್ಲ ಒಂದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಉಳಿದಂತೆ ಗಾಯಾಳುಗಳು 12 ಜನ ಹಿರಿಯೂರಿಗೆ, 9 ಜನ ಶಿರಾ ಮತ್ತು 3 ಜನ ತುಮಕೂರಿಗೆ ಹೋಗಿದ್ದಾರೆ. ತುಮಕೂರಿಗೆ ಶಿರಾದಲ್ಲಿ ಇದ್ದಂಥ ಒಬ್ಬರಿಗೆ 15-20% ಬರ್ನ್ಸ್ ಆಗಿದೆ ಅಂತ ಬೆಂಗಳೂರಿನ ವಿಕ್ಟೋರಿಯಾಗೆ ರೆಫರ್ ಮಾಡಿದ್ದಾರೆ. ಈಗಿನ ಮಾಹಿತಿ ಪ್ರಕಾರ ಗಾಯಾಳುಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿದ್ದವರನ್ನು ಬಿಟ್ಟು ಉಳಿದವರೆಲ್ಲ ಅಪಾಯದಿಂದ ಪಾರಾಗಿದ್ದಾರೆ. ಈಗ ಒಟ್ಟು ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 32 ಜನ ಒಟ್ಟು ಬಸ್ನಲ್ಲಿದ್ದವರು, ಇನ್ಕ್ಲೂಡಿಂಗ್ ಡ್ರೈವರ್ ಅಂಡ್ ಕಂಡಕ್ಟರ್. ಅದರಲ್ಲಿ ಸಿಕ್ಕಿರುವ ಲೆಕ್ಕ ಪ್ರಕಾರ 8 ಜನ ಒಳಗಡೆ ಇದ್ದಿರ್ಬೋದು ಅಂತೇಳಿ. ಒಂದು ಮಗುವನ್ನು ಹೋಲ್ತಕ್ಕಂಥ ಶವ ಇದೆ ಅಂತ ಹೇಳ್ತಾ ಇದ್ದಾರೆ. ಶವ ಅದು ನಮಗೆ ಅದರ ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ. ಈಗ ಖಚಿತವಾಗಿ ನಮಗೆ ಗೊತ್ತಿರತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಪ್ರಾಥಮಿಕ ತನಿಖೆಯಿಂದ 8 ಜನ ಬಸ್ನಲ್ಲಿ ತೀರೋಗಿದ್ದಾರೆ ಮತ್ತು ಒಬ್ಬರು ಕಂಟೈನರ್ ಲಾರಿಯಲ್ಲಿ ಡ್ರೈವರ್ ತೀರೋಗಿದ್ದಾರೆ. ರವಿಕಾಂತ್ ಅವರ ಹೇಳಿಕೆ. ಇನ್ನು ಕಂಟೈನರ್ ಲಾರಿ ಡಿಕ್ಕಿಯಾಗಿ ಬಸ್ನಲ್ಲಿದ್ದಂತಹ 9 ಜನರ ದುರ್ಮರಣ. ಅಪಘಾತದ ಭಯಾನಕ ಘಟನೆಯನ್ನು ವಿವರಿಸಿದಂತಹ ಬಸ್ ಕ್ಲೀನರ್ ಸಾದಿಕ್ ರಾತ್ರಿ 1:30-2 ಗಂಟೆ ಸುಮಾರಿಗೆ ಅಪಘಾತ ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾನೆ. ನಾನು ಮಲಗಿದ್ದೆ, ಡಿಕ್ಕಿಯ ರಭಸಕ್ಕೆ ಬಸ್ನಿಂದ ಹೊರಗಡೆ ಬಿದ್ದೆ. ನೋಡ್ತಾ ಇದ್ದಂತೆ ಬಸ್ ದಗದಗ ಹತ್ತಿ ಉರಿಯೋದಿಕ್ಕೆ ಪ್ರಾರಂಭ ಆಯಿತು ಅಂತ ಹೇಳ್ತಾನೆ ಸಾದಿಕ್. ಬಸ್ಸಿನ ಕ್ಲೀನರ್ ಇತ್ತು. ಅಪಘಾತ ಆಗ್ತಾ ಇದ್ದಂತೆ ಸ್ಥಳೀಯರು ನಮ್ಮ ಸಹಾಯಕ್ಕೆ ಬಂದರು. ಏನಾಗಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಈ ರೀತಿಯಾದಂಥ ಘಟನೆ ಆಗಿಬಿಡ್ತು. ನಾವು ಕಂಪ್ಲೀಟ್ ಶಾಕ್ ನಲ್ಲಿದ್ವಿ ಅಂತ ಕ್ಲೀನರ್ ಹೇಳ್ತಾನೆ. ಬಸ್ ಚಾಲಕ ಕೂಡ ಹೊರಗಡೆ ಬಿದ್ದಿದ್ದು ಆತನಿಗೆ ಅನೇಕ ಗಂಭೀರ ಗಾಯಗಳಾಗಿವೆ. ಬಸ್ಸಿನಲ್ಲಿ ಮಕ್ಕಳು ಯಾರೂ ಇರಲಿಲ್ಲ ಅನ್ನುವಂತಹ ಮಾತನ್ನ ಕ್ಲೀನರ್ ಸಾದಿಕ್ ಹೇಳ್ತಾನೆ. ಅಪಘಾತದ ಭಯಾನಕ ಘಟನೆಗಳನ್ನು ವಿವರಿಸಿದ್ದಾನೆ ಸಾದಿಕ್. ಬಸ್ಸಿನ ಕ್ಲೀನರ್ ಈತ. ಹತ್ರ ರಾತ್ರಿ 1:30-2 ಗಂಟೆ ಆಗಿತ್ತು ಈ ಅಪಘಾತ ಆದಾಗ. ಜೋರಾಗಿ ಕಂಟೈನರ್ ಬಂದು ನಮ್ಮ ಬಸ್ಸಿಗೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ನಾನಾಗ ಮಲ್ಕೊಂಡಿದ್ದೆ. ಯಾವಾಗ ಡಿಕ್ಕಿ ಹೊಡಿತೋ ಆ ರಭಸಕ್ಕೆ ನಾನು ಬಸ್ಸಿನಿಂದ ಹೊರಗಡೆ ಬಿದ್ದೆ ಅನ್ನುವಂತಹ ಮಾತನ್ನು ಬಸ್ ಕ್ಲೀನರ್ ಸಾದಿಕ್ ಹೇಳ್ತಾನೆ. ನೋಡ್ತಾ ಇದ್ದ ಹಾಗೆ ಬಸ್ ದಗದಗನೆ ಹತ್ತಿ ಉರಿಯೋದಕ್ಕೆ ಪ್ರಾರಂಭ ಆಯಿತು. ಅಪಘಾತ ಆಗ್ತಾ ಇದ್ದ ಹಾಗೆ ಸ್ಥಳೀಯರು, ಸುತ್ತಮುತ್ತ ಇರತಕ್ಕಂತಹ ಜನರೆಲ್ಲರೂ ಕೂಡ ನಮ್ಮ ಸಹಾಯಕ್ಕೆ ಬಂದರು. ಡ್ರೈವರ್ ಕೂಡ ಹೊರಗಡೆ ಬಿದ್ದಿದ್ದು ಆತನಿಗೆ ಅನೇಕ ಗಂಭೀರ ಗಾಯಗಳಾಗಿವೆ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ.
ಆದರೆ ಸಾದಿಕ್ ಹೇಳ್ತಾನೆ ಯಾವುದೇ ಮಕ್ಕಳು ಕೂಡ ಬಸ್ಸಲ್ಲಿ ಇರಲಿಲ್ಲ, ಎಲ್ಲ ದೊಡ್ಡವರೇ ಇದ್ದರು, ಯಾವ ಮಕ್ಕಳೂ ಕೂಡ ಬಸ್ಸಲ್ಲಿ ಇರಲಿಲ್ಲ ಅಂತ ಕ್ಲೀನರ್ ಸಾದಿಕ್ ಹೇಳ್ತಾ ಇದ್ದಾನೆ. ಅಪಘಾತದ ಭಯಾನಕ ಘಟನೆಗಳನ್ನು ಸಾದಿಕ್ ವಿವರಿಸಿದ್ದಾನೆ. ಇನ್ನು ಖಾಸಗಿ ಬಸ್ ಕಂಟೈನರ್ ಲಾರಿ ಡಿಕ್ಕಿಯಾಗಿ 9 ಜನರ ಸಾವಿನ ಪ್ರಕರಣ ಬೆಳಕಿಗೆ ಬಂದಿದೆ. ಘಟನಾ ಸ್ಥಳದಲ್ಲಿ ಕಂಟೈನರ್ ಲಾರಿ ಚಾಲಕನ ಶವ ಪತ್ತೆಯಾಗಿದೆ. ಬಸ್ನಲ್ಲಿದ್ದಂತಹ 8 ಜನ ಪ್ರಯಾಣಿಕರ ಸಜೀವ ದಹನವಾಗಿದ್ದಾರೆ. ಬಸ್ಸಿನಲ್ಲಿ ಪ್ರಯಾಣಿಕರು ಏನು ಪ್ರಯಾಣ ಮಾಡ್ತಾ ಇದ್ರು, ಅದರಲ್ಲಿ ಬಿಂದು, ಮಾನಸ, ಶಶಿಕಾಂತ್, ನವ್ಯ, ಸೈಯದ್ ಜಮೀರ್, ರಶ್ಮಿ ಎಂಬುವವರ ಮಾಹಿತಿ ಈಗ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಬಸ್ನಲ್ಲಿ ಏನು ಪ್ರಯಾಣಿಕರು ಮಾಡ್ತಾ ಇದ್ರು ಅವರ 8 ಜನರ ಶವ ಅಂತಕ್ಕಂಥದ್ದು ಪತ್ತೆಯಾಗಿದೆ. ಇನ್ನು ಜೊತೆಗೆ ಲಾರಿಯ ಡ್ರೈವರ್ ಕುಲದೀಪ್ ಅನ್ನುವಂತಹ ವ್ಯಕ್ತಿ ಕೂಡ ಸಾವನ್ನಪ್ಪಿದ್ದಾನೆ. ಒಟ್ಟು 9 ಜನರ ಸಾವು ಈ ಅಪಘಾತದಲ್ಲಿ ಆಗಿದೆ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಇದರಲ್ಲಿ ಸಜೀವ ದಹನವಾದಂತಹವರ ಹೆಸರುಗಳು ಬಿಂದು, ಮಾನಸ, ಶಶಿಕಾಂತ್, ನವ್ಯ, ನಸರತ್, ಉನ್ನೀಸಾ, ಸೈಯದ್ ಜಮೀರ್, ರಶ್ಮಿ ಎಂಬುವವರ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಪಘಾತವಾದಂತಹ ಖಾಸಗಿ ಬಸ್ ಹಿಂದೆಯೇ ತೆರಳುತ್ತಾ ಇದ್ದಂತಹ ಒಂದು ಶಾಲೆ ಬಸ್ ಹೋಗ್ತಾ ಇತ್ತಂತೆ. ಅದರ ಹಿಂದೆನೇ ಶಾಲಾ ಬಸ್ ಚಾಲಕನ ಸಮಯ ಪ್ರಜ್ಞೆ ತಪ್ಪಿ ಭಾರಿ ದುರಂತ ಆಗಿದೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಕೇಳಿಬರ್ತವೆ. ಅಪಘಾತವಾದಂತಹ ಖಾಸಗಿ ಬಸ್ಸಿನ ಹಿಂದೆ ಶಾಲೆಯ ಬಸ್ ತೆರಳುತ್ತಾ ಇತ್ತು. ಶಾಲಾ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ಅಲ್ಲಿ ಒಂದು ನಡೆಯಬೇಕಾದಂತಹ ದೊಡ್ಡ ದುರಂತ ತಪ್ಪಿದೆ. ಶಾಲಾ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ 46 ಜನ ಮಕ್ಕಳು ಮತ್ತು 3 ಶಿಕ್ಷಕರು. ಇಯರ್ ಎಂಡ್ ಅಲ್ವಾ, ಎಲ್ಲಾದರೂ ಟೂರಿಗೆ ಹೋಗ್ತಾ ಇರ್ತಾರೆಯೋ, ಪಿಕ್ನಿಕ್ಗೆ ಹೋಗ್ತಾ ಇರ್ತಾರೆಯೋ, ಒಂದು ಶಾಲೆ ಬಸ್ ಹೋಗ್ತಾ ಇತ್ತು, ಖಾಸಗಿ ಶಾಲೆ ಬಸ್. ಆ ಶಾಲೆ ಬಸ್ಸಿನ ಚಾಲಕನ ಸಮಯ ಪ್ರಜ್ಞೆಯಿಂದ ಒಂದು ದೊಡ್ಡ ದುರಂತ, ಶಾಲೆ ಬಸ್ಸಿಗೆ ಆಗುವಂತಹ ಒಂದು ದುರಂತ ತಪ್ಪಿದೆ. ಯಾಕೆಂತಂದರೆ ಆ ಬಸ್ಸಿನಲ್ಲಿ ಹತ್ರ 46 ಜನ ಮಕ್ಕಳು, 3 ಜನ ಶಿಕ್ಷಕರಿದ್ದರು. ಒಂದು ವೇಳೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ದರೆ ಶಾಲೆ ಬಸ್ಸಿಗೂ ಕೂಡ ಅಪಘಾತ ಸಂಭವಿಸ್ತಾ ಇತ್ತು. ಆದ್ದರಿಂದ ಆ ಬಸ್ಸಿನ ಡ್ರೈವರ್ ಸಮಯ ಪ್ರಜ್ಞೆಯನ್ನು ಕಾಯ್ಕೊಂಡಿದ್ದಕ್ಕೆ ಭಾರಿ ದುರಂತ ಅನ್ನುವಂಥದ್ದು ಆಗಿಲ್ಲ, ಅದು ಬಹಳ ಸ್ಲೈಟಾಗಿ ಮಿಸ್ ಆಗಿದೆ. ಇನ್ನು ಖಾಸಗಿ ಬಸ್ ಕಂಟೈನರ್ ಲಾರಿ ಡಿಕ್ಕಿಯಾಗಿ 9 ಜನರ ದುರ್ಮರಣ ಕೇಸ್. ಗೋಕರ್ಣ ಮೂಲದ ರಶ್ಮಿ ಮಹಾಲೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆಯ ಬಗ್ಗೆ ಸಂಬಂಧಿಕರ ಜೊತೆ ಮಾತನಾಡಿರುವಂತಹ ರಶ್ಮಿ ಪ್ರಾಣಾಪಾಯದಿಂದ ಪಾರಾಗಿ ಸೇಫ್ ಆಗಿದ್ದೇನೆ ಎಂದು ತಿಳಿಸಿದಂತಹ ರಶ್ಮಿ, ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಎಂಡು ಸಾಲಾಗಿ ರಜೆ. ಆ ಕಾರಣದಿಂದ ಬೆಂಗಳೂರಿನಿಂದ ಗೆಳತಿಯರನ್ನು ಕರೆದುಕೊಂಡು ರಶ್ಮಿ ಗೋಕರ್ಣಕ್ಕೆ ಹೋಗ್ತಾ ಇದ್ರು. ಗಗನ, ರಕ್ಷಿತಾ ಮತ್ತು ರಶ್ಮಿ 3 ಗೆಳತಿಯರು ಗೋಕರ್ಣಕ್ಕೆ ತೆರಳುತ್ತಾ ಇದ್ರು. ಇಯರ್ ಎಂಡ್, ಕ್ರಿಸ್ಮಸ್ ಹಾಲಿಡೇಸ್, ನ್ಯೂ ಇಯರ್ ಹಾಲಿಡೇಸ್, ಅದರಿಂದ ಗೋಕರ್ಣಕ್ಕೆ ಹೋಗ್ಬರೋಣ. ಈಗಾಗಲೇ ಗಗನ, ರಕ್ಷಿತಾ ಸೇಫ್ ಆಗಿದ್ದಾರೆ ಎಂದು ತಿಳಿದು ಬಂದಿದೆ. ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರಿಂದ ರಶ್ಮಿಗಾಗಿ ಹುಡುಕಾಟ ನಡೆದಿತ್ತು. ಮಾಧ್ಯಮಗಳಲ್ಲಿ ವರದಿ ನೋಡಿ ಸಂಬಂಧಿಕರಿಗೆ ತಿಳಿಸಿರುವಂತಹ ಲಕ್ಷ್ಮಿ, ಅಂದರೆ ಈ ಅಪಘಾತದಲ್ಲಿ 3 ಜನ ಹೆಣ್ಮಕ್ಳು ಪಾರಾಗಿದ್ದಾರೆ. ಗಗನ, ರಕ್ಷಿತಾ, ರಶ್ಮಿ. ಗೋಕರ್ಣ ಮೂಲದ ರಶ್ಮಿ ಮಹಾಲೆ ಅನ್ನುವಂತಹ ಯುವತಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ನ ಹಾಲಿಡೇಸ್ಗೆ ಊರಿಗೆ ಹೋಗಿ ಬರೋಣ ಅಂತ ಹೇಳಿ ಊರಿಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ. ರಶ್ಮಿ ತಾನೊಬ್ಬಳೇ ಹೋಗೋದಲ್ಲದೆ ತನ್ನ ಗೆಳತಿಯರನ್ನು ಕೂಡ ಅವರ ಊರಿಗೆ ಕರೆದೊಯ್ತಾ ಇದ್ಲು, ಗಗನ ಮತ್ತು ರಕ್ಷಿತಾ ಅಂತ. ಆ ಸಂದರ್ಭದಲ್ಲಿ ಈ ಅವಘಡ ನಡೆದಿದೆ. ಸೇಫ್ ಆದಂತಹ ರಶ್ಮಿ ಫೋನ್ ತೆಗೆದುಕೊಂಡು, ಅದು ಯಾರದ್ದೋ ಫೋನನ್ನು ತೆಗೆದುಕೊಂಡು ಮನೆಗೆ ಫೋನ್ ಮಾಡಿ ನಡೆದ ಘಟನೆಯನ್ನು ವಿವರಿಸಿದ್ದಾಳೆ. ಬೆಳಗ್ಗೆ ಒಂದು ವರದಿಯಾಗಿತ್ತು, ಒಂದಿಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ, ನಾವು ಅವರಿಗೋಸ್ಕರ ಹುಡುಗಾಟವನ್ನು ನಡೆಸ್ತಾ ಇದ್ದೀವಿ ಅಂತ. ಆದರೆ ಇವರಿಗಾಗಿನ ಹುಡುಕಾಟ, ಗಗನ ಮತ್ತು ರಕ್ಷಿತಾ ಸೇಫ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಈಗ ತಿಳಿದು ಬಂದಿದೆ. ಮಾಧ್ಯಮಗಳಲ್ಲಿ ಇವರ ಫೋಟೋ ಡಿಸ್ಪ್ಲೇ ಆಗ್ತಾ ಇದ್ದ ಹಾಗೆ ನಮ್ಮನ್ನೇ ಹುಡುಕ್ತಾ ಇದ್ದಾರೆ ಅಂತ ತಿಳಿದಂತಹ ಗಗನ ಮತ್ತು ರಕ್ಷಿತಾ ಇಲ್ಲ, ನಾವು ಸೇಫ್ ಆಗಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಈಗ ಪೊಲೀಸರಿಗೆ ಕೊಟ್ಟಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಆಗಿದ್ದ ಕಾರಣದಿಂದ ರಶ್ಮಿಗಾಗಿ ಒಂದು ದೊಡ್ಡ ಹುಡುಕಾಟ ನಡೆದಿತ್ತು, ಆಕೆಯ ಗೆಳತಿಯರಿಗಾಗಿ ಹುಡುಕಾಟ ನಡೆದಿತ್ತು. ಈಗ ಆ ವರದಿ ಸಂಬಂಧಿಕರಿಂದ ತಿಳಿದು ಬಂದಿದೆ, ಇವರು ಸಂಬಂಧಿಕರಿಗೆ ತಿಳಿಸಿದ್ದಾರೆ ನಾವು ಸೇಫ್ ಆಗಿದ್ದೀವಿ ಅಂತ. ಇನ್ನು ಖಾಸಗಿ ಕಂಟೈನರ್ ಲಾರಿಗೆ ಡಿಕ್ಕಿಯಾಗಿ 9 ಜನರ
ಸಾವೇನಾಗಿದೆ. ಈ ಮೃತರ ಮನೆಯ ಜನರಿಗೆ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ಏನೀ ನಡೆಯಬಾರದಂತಹ ಘಟನೆ ಏನು ನಡೆದಿದೆ, ಸೀಬರ್ಡ್ ಪ್ರೈವೇಟ್ ಸ್ಲೀಪರ್ ಬಸ್ ಏನಿತ್ತು, ಈ ಬಸ್ಸಿಗೂ ಕಂಟೈನರ್ಗೂ ಏನು ಮುಖಾಮುಖಿಯಾಗಿ ಡಿಕ್ಕಿಯಾಗಿತ್ತು. ಈ ಒಂದು ಘಟನೆಗೆ ನರೇಂದ್ರ ಮೋದಿ ಅವರು ತಮ್ಮ ಎಕ್ಸ್ ಖಾತೆಯ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಈ ಘಟನೆಯಿಂದ ನನಗೆ ತೀವ್ರ ಆಘಾತವಾಗಿದೆ ಎಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಗಾಯಾಳುಗಳು ಆದಷ್ಟು ಬೇಗ ಚೇತರಿಸಿಕೊಳ್ಬೇಕು, ಗುಣಮುಖರಾಗಬೇಕು ಅಂತ ನಾನು ಆಶಿಸುತ್ತೇನೆ. ಮೃತರ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟಿದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಾಳುಗಳ ಕುಟುಂಬಕ್ಕೆ 50,000 ರೂಪಾಯಿಗಳನ್ನು ಭಾರತದ ಘನವೆತ್ತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಘೋಷಣೆ ಮಾಡಿದ್ದಾರೆ. ಹಿರಿಯೂರು ತಾಲೂಕಿನ ಗೊರಲತ್ತು ಕ್ರಾಸ್ ಬಳಿ ನಡೆದಂತಹ ಈ ಘಟನೆ ಏನಿದೆ, ಈ ಘಟನೆಗೆ ಸಂಬಂಧಿಸಿದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಎಕ್ಸ್ನಲ್ಲಿ ತಮ್ಮ ಅಫಿಷಿಯಲ್ ಆಫೀಸ್ ಖಾತೆ ಏನಿದೆ PMO ಇಂಡಿಯಾ, ಆ PMO ಇಂಡಿಯಾದಲ್ಲಿ ಇದರ ಬಗ್ಗೆ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಈ ಘಟನೆ ಬಹಳ ಆಘಾತವನ್ನು ಉಂಟು ಮಾಡಿದೆ. ಆದಷ್ಟು ಬೇಗ ಈ ಒಂದು ಆಕ್ಸಿಡೆಂಟ್ನಲ್ಲಿ ಯಾರ್ಯಾರು ತೊಂದರೆಗೆ ಈಡಾಗಿದ್ದಾರೋ, ಗಾಯಾಳುಗಳು ಯಾರ್ಯಾರಾಗಿದ್ದಾರೋ ಅವರು ಬೇಗ ಚೇತರಿಸ್ಕೊಳ್ಳಿ, ಗುಣಮುಖರಾಗಲಿ. ಮತ್ತು ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿಗಳನ್ನು PMO ಫಂಡಿಂದ ನೀಡಲಾಗುತ್ತೆ. ಮತ್ತು ಗಾಯಾಳುಗಳ ಕುಟುಂಬಕ್ಕೆ ಯಾರ್ಯಾರು ಗಾಯಾಳುಗಳಿದ್ದಾರೋ ಅವರಿಗೆ 50,000 ರೂಪಾಯಿಗಳನ್ನು ನೀಡಲಾಗುತ್ತೆ ಅನ್ನುವಂತಹ ಮಾತನ್ನು ನರೇಂದ್ರ ಮೋದಿ ಅವರು ತಮ್ಮ ಟ್ವಿಟರ್ ಖಾತೆಯ ಮೂಲಕ ಹೇಳಿಕೊಂಡಿದ್ದಾರೆ. ಜೊತೆಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ಈ ಘಟನೆಯ ಬಗ್ಗೆ ರಾಜ್ಯದ CM ಆಗಿರ್ತಕ್ಕಂಥ CM ಸಿದ್ದರಾಮಯ್ಯನವರು ಕೂಡ ಎಕ್ಸ್ ಖಾತೆಯ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಬಳಿ ಭೀಕರ ಅಪಘಾತದ ವಿಚಾರದ ಬಗ್ಗೆ CM ಮಾತು. ಎಕ್ಸ್ ಮೂಲಕ ಮೃತರಿಗೆ ಸಂತಾಪ ಸೂಚಿಸಿದಂತಹ CM ಸಿದ್ದರಾಮಯ್ಯ ಚಿತ್ರದುರ್ಗ ಬಳಿ ಲಾರಿ ಮತ್ತು ಬಸ್ ನಡುವೆ ಅಪಘಾತ ಏನು ನಡೆದಿತ್ತು ಅದರ ಬಗ್ಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಅಪಘಾತದಲ್ಲಿ ಹಲವಾರು ಪ್ರಯಾಣಿಕರು ಸಜೀವ ದಹನಗೊಂಡಿದ್ದಾರೆ. ಘೋರ ದುರಂತ ಸುದ್ದಿ ಕೇಳಿ ನಡುಗಿದಂತಹ CM ಇದೇ ನಡುಗಿತ್ತು ಅನ್ನುವಂತಹ ವಿಚಾರ ಹೇಳ್ತಾ ಇದ್ದಾರೆ. ಕ್ರಿಸ್ಮಸ್ ರಜೆಯಿಂದಾಗಿ ಊರಿಗೆ ಪ್ರಯಾಣಿಸುತ್ತಿದ್ದವರು ಈ ರೀತಿ ದುರಂತದಲ್ಲಿ ಕೊನೆ ಉಸಿರನ್ನು ಎಳೆಯುತ್ತಾರೆ ಅಂತ ಅನ್ಕೊಂಡಿರಲಿಲ್ಲ ಅಂತ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ಅಪಘಾತದಲ್ಲಿ ಮಡಿದಂತಹ ಕುಟುಂಬ ಸದಸ್ಯರಿಗೆ ಆ ದೇವರು ಶಕ್ತಿಯನ್ನು ಕೊಡಲಿ, ಆ ದುಃಖದಲ್ಲಿ ನಾನೂ ಕೂಡ ಭಾಗಿಯಾಗ್ತೀನಿ ಅನ್ನುವಂತಹ ಮಾತುಗಳನ್ನು CM ಸಿದ್ದರಾಮಯ್ಯನವರು ಟ್ವಿಟರ್ ಖಾತೆಯ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಒಂದು ಕಡೆ ಭಾರತದ ಘನವೆತ್ತ ಪ್ರಧಾನಮಂತ್ರಿ ಮೋದಿ ಅವರು ಟ್ವಿಟರ್ ಖಾತೆಯಲ್ಲಿ ಸಂತಾಪವನ್ನು ಸೂಚಿಸಿದರೆ, ಇನ್ನೊಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ CM ಸಿದ್ದರಾಮಯ್ಯನವರು ಕೂಡ ಇದರ ಬಗ್ಗೆ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅವರ ಸುಖ ದುಃಖಗಳಲ್ಲಿ ನಾನು ಕೂಡ ಭಾಗಿಯಾಗಿರ್ತೇನೆ. ಆದರೆ ಬೆಳಗ್ಗೆ ಎದ್ದು ಈ ವಿಚಾರವನ್ನು ಘೋರ ಸುದ್ದಿಯನ್ನು ಕೇಳಿದ ನಂತರ ಎದೆ ನಡುಗಿತು. ಕ್ರಿಸ್ಮಸ್ ರಜೆಯಿಂದಾಗಿ ಊರಿಗೆ ಪ್ರಯಾಣಿಸ್ತಿದ್ದವರು ಈ ರೀತಿ ದುರಂತದಲ್ಲಿ ಕೊನೆ ಉಸಿರನ್ನು ಎಳಿತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಇದು ಬಹಳ ದೊಡ್ಡ ವಿಷಾದನೀಯ ವಿಚಾರ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅಪಘಾತದಲ್ಲಿ ಮಡಿದ ಕುಟುಂಬ ಸದಸ್ಯರ ದುಃಖದಲ್ಲಿ ನಾನೂ ಕೂಡ ಭಾಗಿಯಾಗ್ತೀನಿ ಅಂತ ಹೇಳಿ CM ಸಿದ್ದರಾಮಯ್ಯನವರು ಟ್ವಿಟರ್ ಖಾತೆಯ ಮೂಲಕ, ಅಂದರೆ ಎಕ್ಸ್ ಖಾತೆಯ ಮೂಲಕ ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಬಸ್ ಕಂಟೈನರ್ಗೆ ಲಾರಿ ಡಿಕ್ಕಿಯಾಗಿ 9 ಜನರ ಸಾವು ಪ್ರಕರಣದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹಿರಿಯೂರು ತಾಲೂಕಿನ ಅಪಘಾತ, ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರಲತ್ತು ಕ್ರಾಸ್. ಮೃತರಿಗೆ ಸಂತಾಪವನ್ನು ಸೂಚಿಸಿದಂತಹ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅಪಘಾತದಲ್ಲಿ ಮೃತಪಟ್ಟವರ ವಿಚಾರ ತಿಳಿದು ತುಂಬಾ ದುಃಖ ಆಗಿದೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಇವರು ಕೂಡ ಎಕ್ಸ್ ಖಾತೆಯ ಮೂಲಕ ಸಂತಾಪವನ್ನು ಸೂಚಿಸಿದ್ದಾರೆ. ಕರ್ನಾಟಕ ರಾಜ್ಯದ ಸಾರಿಗೆ ಸಚಿವರಾಗಿರ್ತಕ್ಕಂತಹ ರಾಮಲಿಂಗಾರೆಡ್ಡಿ ಅವರು ಮೃತರ ಕುಟುಂಬಕ್ಕೆ ದುಃಖ ಸಹಿಸುವಂತಹ ಶಕ್ತಿಯನ್ನು ದೇವರು ನೀಡಲಿ, ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿದ್ದಾರೆ. ಅದರೆಲ್ಲರ ಜೊತೆಗೆ ಈಗ ಬರ್ತಾ ಇರತಕ್ಕಂತಹ ಮಾಹಿತಿ ಏನು ಅಂತಂದರೆ, CM ಸಿದ್ದರಾಮಯ್ಯನವರು ಮೃತರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಕೇಳಿ ಬರ್ತಾ ಇದೆ.